ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿನ್ನೆ ನಡೆದಂಥ ಎಲೆಕ್ಟ್ರಿಕಲ್ ವೈರಿಂಗ್ ಸಿಸ್ಟಮ್ ಆ್ಯಂಡ್ ಪ್ರಾಕ್ಟೀಸ್ ಸಬ್ಜೆಕ್ಟ್ದು ಆನ್ಸರ್ ನೋಡೋಣ. ಸೊ ಏನೇನು ಆನ್ಸರ್ ಬರುತ್ತೆ, MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪಾರ್ಟ್ ಬಿ. ಸೊ ಇದಕ್ಕೆ ಒನ್ ಬೈ ಆನ್ಸರ್ ಏನು ಬರುತ್ತೆ ಅಂತ ರಿವ್ಯೂ ಮಾಡ್ತಾ ಹೋಗೋಣ. ಸೊ ಫಸ್ಟು MCQ 15 ಮಾರ್ಕ್ಸ್ಗೆ. ಸೊ ಫಸ್ಟ್ ಕ್ವಶನ್ ಇದ್ದು ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಕರೆಂಟ್, so ammeter. Second one, resistance of a conductor depends on all the above. First, a fuse operate when current exceeds rated value. Color code for earth wire green. Unit of specific resistance ohm meter. Used for pipe earthing, GI pipe. PMMC ಇನ್ಸ್ಟ್ರೂಮೆಂಟ್ ಮೆಜರ್ DC ಓನ್ಲಿ. ಸೊ ನಾನು ರಿಪೀಟೆಡ್ ಕ್ವಶನ್ ಏನು ಕೊಟ್ಟಿದ್ದೆ ಅದರಲ್ಲೇ MCQ ಬಂದಿದೆ, ನೋಡ್ತಾ ಹೋಗ್ಬೋದು ಬೇಕಾದ್ರೆ. ಸೊ ಆಮೀಟರ್ ಆಗಿರ್ಬೋದು, ವೋಲ್ಟ್ ಮೀಟ್ರು, GI ಪೈಪು. ಸೊ PMMC ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ DC ಓನ್ಲಿ, ಇದು ಕೂಡ ಕೊಟ್ಟಿದ್ದೆ. ಓಮ್ಸ್ ಲಾ, V ಕೊಟ್ಟು I into R, ನಾಟ್ ಎ ಟೈಪ್ ಆಫ್ ವೈರಿಂಗ್. ಸೊ ಆಲ್ ಕ್ವಶನ್ ರಿಪೀಟೆಡ್ ಕ್ವಶನ್ಸ್. ಸೊ ಲ್ಯಾಚಿಂಗ್. ಸೊ 10th one ಬಂದು ವೈರ್ ಗೇಜ್ ಮೀನ್ಸ್ ಯೂಸ್ಡ್ SWG ಸ್ಟ್ಯಾಂಡರ್ಡ್ ವೈರ್ ಗೇಜ್. ಸೊ ಎನರ್ಜಿ ಮೀಟರ್ ಮೆಜರ್ ಎನರ್ಜಿ. preferred conductor for house wiring copper. Voltmeter connected in parallel. Next, not in alternative energy source, diesel. Relay operate using ಮ್ಯಾಗ್ನೆಟಿಕ್ ಫೀಲ್ಡ್. ಸೊ 15 ಕ್ವಶನ್ ಕೂಡ ಗೆಟಿಂಗ್ ರಿಪೀಟೆಡ್ ಕ್ವಶನ್ ಏನು ಕೊಟ್ಟಿದೆ ಅದೇ ಕವರ್ ಆಗಿದೆ. ಸೊ ನೀವೆಲ್ಲವೂ ಕೂಡ ಚೆನ್ನಾಗಿ ಮಾಡಿದಿರಂತ ನಾ ಅಂದ್ಕೊಳ್ತೀನಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ನೋಡಿ, ಸೇಮ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲ ಕೂಡ ನಾನು 20 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನು ಕೊಟ್ಟಿದೆ ಅದರಲ್ಲೇ ಈ ಕ್ವಶನ್ಗಳು ಬಂದಿದ್ದಾವೆ ಇದು. ಸೊ ಇದು ಅರ್ತ್ ಟೆಸ್ಟರ್ ಆಗಿರ್ಬೋದು, ರೆಸಿಸ್ಟೆನ್ಸ್, ಫ್ಯೂಸ್, ವೋಲ್ಟ್ ಮೀಟರ್, ಕಂಟಿನ್ಯೂಟಿ ಟೆಸ್ಟ್, ಆಲ್ ಆರ್ ಗಿವೆನ್. ಮಾಡಲ್ ಕ್ವಶನ್ ಪೇಪರ್ ಏನು ಕೊಟ್ಟಿದೆ ಅದೇ ರಿಪೀಟ್ ಆಗಿದೆ. ಸೊ 20 ಮಾರ್ಕ್ಸ್ ನೀವು ಈಸಿಯಾಗಿ ಸ್ಕೋರ್ ಮಾಡಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾರ್ಟ್ ಬಿಲಿ 2 ಮಾರ್ಕ್ಸ್ ಕ್ವಶನ್ ನೋಡ್ತಾ ಹೋದರೆ ಸ್ಟೇಟ್ ಲಾ ಆಫ್ ರೆಸಿಸ್ಟೆನ್ಸ್. ಸೊ ಆನ್ಸರ್ ಕೂಡ ಕೊಟ್ಟಿದ್ದೀನಿ. ಮತ್ತು ಲೀಸ್ಟ್ ಎನಿ 2 ಟೈಪ್ಸ್ ಆಫ್ ಅರ್ಥಿಂಗ್. ಸೊ ಮೇಲ್ಗಡೆ ನೋಡಿದ್ರೆ ನೀವು ಈಸಿಯಾಗಿ ಬರಿಬೋದು, ಪ್ಲೇಟ್ ಅರ್ಥಿಂಗ್, ಪೈಪ್ ಅರ್ಥಿಂಗ್. ಲೀಸ್ಟ್ ಟೈಪ್ಸ್ ಆಫ್ ಸರ್ವಿಸ್ ಮೇನ್. ಆಲ್ರೆಡಿ ಇದೇ ಕ್ವಶನ್ ಪೇಪರಲ್ಲಿ ನಿಮಗೆ ಓವರ್ ಹೆಡ್ ಸರ್ವಿಸ್ ಮೇನ್ ಕೇಳಿದ್ರೆ ಇನ್ನೊಂದು ನೆನಪು ಮಾಡ್ಕೊಂಡ್ರೆ ಅಂಡರ್ಗ್ರೌಂಡ್ ಸರ್ವಿಸ್ ಮೇನ್. ಸೊ ಈಸಿಯಾಗಿ ಬರಿಬೋದು. ಸೊ ಲೀಸ್ಟ್ ಎನಿ ಟೈಪ್ಸ್ ಆಫ್ ಫ್ಯೂಸ್, ರೀಟೇಬಲ್ ಮತ್ತು ಕ್ರಾಟ್ರೇಜ್ ಫ್ಯೂಸ್. ನೆಕ್ಸ್ಟ್ ಲೀಸ್ಟ್ ಟೂಲ್ಸ್ ಯೂಸ್ಡ್, ಇದು ಕೂಡ ಸಿಂಪಲ್ ಆಗಿ ಬರಿಬೋದು, ಸ್ಕ್ರೂ ಡ್ರೈವರು, ಕಾಂಬಿನೇಷನ್ ಪಿಲ್ಲರ್. ನೆಕ್ಸ್ಟ್ ಡ್ರಾ ದಿ ಸಿಂಬಲ್ ಆಫ್ SPDT, ಸಿಂಗಲ್ ಪೋಲ್, ಡಬಲ್ ಪೋಲ್, ಸಿಂಗಲ್ ಥ್ರೋ. ಸೊ ಇದು ಆಲ್ಮೋಸ್ಟ್ ನಾನು 6 ಕೂಡ ಕೊಟ್ಟಿದ್ದೆ. ಸೊ ಇದರಲ್ಲಿ 2 ಮಾತ್ರ ಕೇಳಿದರೆ 2 ಮಾರ್ಕ್ಸಿಗೆ. ಸೊ ಈಸಿಯಾಗಿ ಬರೆದಿರ್ತಾರೆ. ಲೀಸ್ಟ್ ಅಪ್ಲಿಕೇಶನ್ ಆಫ್ ರಾಟರ್ ಸ್ವಿಚ್ಚು. ಸೊ ಇದೊಂದು ಮಾತ್ರ ಅಡಿಷನ್ ಆಗಿದೆ. ನೆಕ್ಸ್ಟು ನೇಮ್ ಎನಿ 2 ಟೈಪ್ಸ್ ಆಫ್ ವೈರಿಂಗ್ ಸಿಸ್ಟಮ್, ಇದು ಕೂಡ ಕೊಟ್ಟಿದ್ದೆ. ನೆಕ್ಸ್ಟ್ ಪಾರ್ಟ್ ಸಿ ಬಂದರೆ 3 ಮಾರ್ಕ್ಸ್ ಇದು. ಆಲ್ಮೋಸ್ಟು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ. ಸೊ ವಾಟ್ ಆರ್ ಐ ಗಿವಿನ್ ರಿಪೀಟೆಡ್ ಕ್ವಶನ್ ಅದರಲ್ಲೇ ಕೂಡ ಕವರ್ ಆಗಿದೆ ನೋಡಿ. ಎಕ್ಸ್ಪ್ಲೈನ್ ಎನಿ 3 ಟೈಪ್ಸ್ ಆಫ್ ಫೀಚರ್ಸ್ ಆಫ್ ಪ್ಯಾರಲಲ್ ಸರ್ಕ್ಯೂಟ್. ಸೊ ಇದು ಕೂಡ ಕ್ವಶನ್ ಕೊಟ್ಟಿದೆ. ಲೀಸ್ಟ್ ಫ್ಯಾಕ್ಟರ್ಸ್ ಪಿ ಎಫೆಕ್ಟ್ ಆಫ್ ಅರ್ಥಿಂಗ್. ಸೊ ಇದು ಕೂಡ ಕೊಟ್ಟಿದೆ. ಅಡ್ವಾಂಟೇಜ್ ಆಫ್ MCB ಓವರ್ ಫ್ಯೂಸ್. ಸೊ ಇದು ಕೂಡ ಕಂಪ್ಯಾರಿಸನ್ ಮಾಡಿ ನಾನು ನಿಮಗೆ ಟೇಬಲ್ ಹಾಕಿ ಕೊಟ್ಟಿದ್ದೆ. ಲೀಸ್ಟ್ ಎನಿ 3 ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ಇಂಟರ್ನಲ್ ವೈರಿಂಗ್. ಸೊ 3 ಕೂಡ ಈಸಿಯಾಗಿ ಬರಿಬೋದು, ನಿಮ್ಮ ಮನೇಲಿ ನೋಡ್ಕೊಂಡ್ರೆ ಸಾಕು, ಈಸಿಯಾಗಿ ಬರಿಬೋದು. ಲೀಸ್ಟ್ ಎನಿ 3 ಡಿಜಿಟಲ್ ಇನ್ಸ್ಟ್ರೂಮೆಂಟ್, ಇದು ಕೂಡ ಕೊಟ್ಟಿದ್ದೆ. ರೈಟ್ ಶಾರ್ಟ್ ನೋಟ್ಸ್ ಆನ್ ಆಫ್ ಅರ್ಥಿಂಗ್ ಕಾಂಪೋನೆಂಟ್ಸ್. ನೆಕ್ಸ್ಟ್ ಲೀಸ್ಟ್ ಟೈಪ್ಸ್ ಆಫ್ ಸ್ಟೆಪ್ಸ್ ವೈರ್ ಬೆಲ್ ಸರ್ಕ್ಯೂಟ್. ಸೊ ಇದನ್ನು ಕೂಡ ನಾನು ರಿಪೀಟೆಡ್ ಕ್ವಶನಲ್ಲಿ ಕೊಟ್ಟಿದ್ದೆ ನಾನು. ಮತ್ತು ಎಕ್ಸ್ಪ್ಲೇನ್ 3 ಪ್ರಾಪರ್ಟೀಸ್ ಆಫ್ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್. ಸೊ ಇದೊಂದು ಎಕ್ಸ್ಟ್ರಾ ಅಡಿಷನ್ ಆಗಿದೆ, ಬಟ್ ಚಾಯ್ಸ್ ಇತ್ತು ಅಥವಾ ನೀವು ಓದಿದರೆ ಇದನ್ನು ಬರೆದಿರ್ತೀರ. ನೆಕ್ಸ್ಟ್ ಪಾರ್ಟ್ ಡಿ ಇಲ್ಲಿ ಪೈಪ್ ಅರ್ಥಿಂಗ್ ನಿಮ್ಗೆ ಹೇಳಿದ್ದೆ. 2 ಅರ್ಥಿಂಗಲ್ಲಿ 1 ಅರ್ಥಿಂಗ್ ಕಂಪಲ್ಸರಿ ಬಂದೇ ಬರುತ್ತೆ ಅಂತ ನೋಡಿ. ಈಸಿಯಾಗಿ 5 ಮಾರ್ಕ್ಸ್ ನೀವು ಡಯಾಗ್ರಾಮ್
ಡ್ರಾ ಮಾಡಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಬರೆದ್ರೆ 5 ಮಾರ್ಕ್ಸ್ ಈಸಿಯಾಗಿ ತಗೋಬೋದು. ನೆಕ್ಸ್ಟ್ ನಾನು ನಿಮಗೆ ಹೇಳಿದ್ದೆ ಇದರಲ್ಲಿ ಪ್ರಾಬ್ಲಮಲ್ಲಿ 2 ಪ್ರಾಬ್ಲಮಲ್ಲಿ ಒಂದು ಸೀರೀಸ್ ಅಥವಾ ಪ್ಯಾರಲಲ್ ಬರುತ್ತೆ ಅಂತ. ನಾನು ಪ್ಯಾರಲಲ್ದೆ ಕೂಡ ಮಾಡಿ ತೋರಿಸಿದೆ ಕೂಡ. ಸೊ ಅದೇ ಪ್ರಾಬ್ಲಮ್ ರಿಪೀಟ್ ಆಗಿದೆ. ಸೊ ನೆಕ್ಸ್ಟ್ PMC ಇನ್ಸ್ಟ್ರೂಮೆಂಟ್, ಸೊ ಪರ್ಟಿಕ್ಯುಲರ್ ಆಗಿ ಹೇಳಿದೆ ಕೂಡ. ಸೊ ದಿಸ್ ಈಸ್ ಎ ರಿಪೀಟೆಡ್ ಕ್ವಶನ್, ಸೇಮ್ ಕ್ವಶನ್ ವಿಲ್ ಬಿ ರಿಪೀಟೆಡ್. ನೆಕ್ಸ್ಟ್ ಡ್ರಾ ವೈರಿಂಗ್ ಡಯಾಗ್ರಾಮ್ ಕಂಟ್ರೋಲ್ 2 ಲ್ಯಾಂಪ್ ಸೀರೀಸ್. ಸೊ ಇದು ಎಕ್ಸ್ಟ್ರಾ ಆಡ್ ಆಗಿದೆ ಕ್ವಶನ್ ಇದು, ಬಟ್ ಡಯಾಗ್ರಾಮ್ ಬರೆದಿದ್ದೀರ, ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿದ್ರೆ ಬರೆದಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಎಕ್ಸ್ಪ್ಲೇನ್ ವರ್ಕಿಂಗ್ ಆಫ್ MCB ಹೇಳಿದ್ದೆ ನಾನು ಬಂದೇ ಬರುತ್ತೆ ಅಂತ. ಸೊ ಒಂದು ವಿಡಿಯೋ ಕೂಡ ಸಪ್ರೇಟ್ ಮಾಡಿ ಹಾಕಿದೆ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ಒಂದು ಎ ರೂಮ್ ಹೌಸ್ 4 bulb 4 tube lights, so 2 fan 1 plug point, calculate total load. ಸೊ ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇತ್ತು. ಇದನ್ನು ನಾನು ಸಾಲ್ವ್ ಮಾಡಿ ಕೂಡ ಕೊಟ್ಟಿದ್ದೀನಿ ನಿಮಗೆ. ಸೊ ಸೇಮ್ ಆನ್ಸರ್. ನೆಕ್ಸ್ಟ್ GFCI ಗ್ರೌಂಡ್ ಫಾಲ್ಟ್ ಸರ್ಕ್ಯೂಟ್ ಇಂಟರಪ್ಟ್, ನಾನು ತುಂಬ ಸಲ ಹೇಳಿದ್ದೀನಿ, ಇದು ರಿಪೀಟೆಡ್ ದೆನ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೂಡ ನಾನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ದೆ. ಸೊ ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ಆಪರೇಷನ್ ಆಫ್ ಕಾಂಟ್ಯಾಕ್ಟರ್ ವಿತ್ ಹೆಲ್ಪ್ ಆಫ್ ಡಯಾಗ್ರಾಮ್. ಸೊ ಕಾಂಟ್ಯಾಕ್ಟರ್ದು ಕೂಡ ನಾನು ಸಪ್ರೇಟ್ ವಿಡಿಯೋ ಕೂಡ ಮಾಡಿ ನಾನು ಹಾಕಿದ್ದೆ ನಾನು. ಸೊ ಇದು ಕೂಡ ರಿಪೀಟೆಡ್ ಕ್ವಶನ್. ನೆಕ್ಸ್ಟ್ ಸೆಕ್ಷನ್ ಪಾರ್ಟ್ ಡಿ ಸೆಕ್ಷನ್ 2 ಬಂದರೆ, ಸೊ ಇದರಲ್ಲೂ ಕೂಡ ಡಿಸೈನ್ ಆ್ಯಂಡ್ ಇಂಟೀರಿಯರ್ ವೈರಿಂಗ್ ಇನ್ಸ್ಟಾಲೇಷನ್ ಫ್ರಮ್ ಸಿಂಗಲ್ ರೂಮ್ ಹ್ಯಾವಿಂಗ್ 2 ಲ್ಯಾಂಪ್ಸ್ 2 ಫ್ಯಾನ್ 1 ಪ್ಲಗ್. ಸೇಮ್ ಮೇಲ್ಗಡೆ ಕ್ವಶನ್ ಇದೆ, ರಿಪೀಟ್ ಆಗಿದೆ. ಇದರಲ್ಲಿ ಟೋಟಲ್ ಲೋಡ್ ಕ್ಯಾಲ್ಕುಲೇಟ್ ಬರಬೇಕು ಮತ್ತು ಕರೆಂಟ್ ಡ್ರಾ, ಸೊ ಎಷ್ಟು ಕರೆಂಟ್ ತಗೊಳುತ್ತೆ ಮಾಡಬೇಕು. ಸೊ ನಾನು ಪಾರ್ಟ್ ಡಿ ಬಗ್ಗೆ ನಾನು ಅಷ್ಟು ವಿಡಿಯೋ ಕೊಟ್ಟಿರಲಿಲ್ಲ, ಬಟ್ ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರೋಂಥ ಕ್ವಶನ್ ಇದಕ್ಕೆ ಆನ್ಸರ್. ಸೊ ನೆಕ್ಸ್ಟ್ ಎಕ್ಸ್ಪ್ಲೇನ್ ಕಂಟ್ರೋಲ್ ಲ್ಯಾಂಪ್ ಫ್ರಮ್ 3 ಪ್ಲೇಸಸ್ ಯೂಸಿಂಗ್ ಇಂಟರ್ಮೀಡಿಯೇಟ್ ಸ್ವಿಚ್. ಸೊ ಇದು ಕೂಡ ಮಾಡೆಲ್ ಕ್ವಶನ್ ಪೇಪರಲ್ಲಿತ್ತು. ಸೊ ಇದನ್ನು ನಾನು ಸರ್ವಿಸ್ ಮೇನ್ ಅಂತಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಸೊ 10 ಮೀಟರ್ ಡಿಸ್ಟೆನ್ಸಿಗೆ ಹೇಗೆ ಬರುತ್ತೆ ಅಂತೇಳಿ. ಸೊ ಇದು ಈಸಿಯಾಗಿ ನೀವು ಒಂದು ಸರ್ವಿಸ್ ಮೇನ್ನ ಫಿಗರ್ನ ನೆನಪು ಮಾಡ್ಕೊಳ್ಳಿ, ಈ ಕಾಂಪೊನೆಂಟ್ಸ್ ಬರೋದು ಅಂತ ನಾನು ನಿಮಗೆ ಹೇಳಿದ್ದೆ ಕೂಡ. ಸೊ ನೋಡಿ, ಸೇಮ್ ಕ್ವಶನ್ ವಿಲ್ ಬಿ ರಿಪೀಟೆಡ್. ನೆಕ್ಸ್ಟ್ ಇದು ಕೂಡ ಮೊನ್ನೆ ಹೇಳಿದ್ದೆ, ಎಕ್ಸ್ಪ್ಲೇನ್ ಬ್ಲಾಕ್ ಡಯಾಗ್ರಾಮ್ ಆಫ್ ಸೋಲಾರ್ ಪವರ್ ಸ್ಟೇಷನ್. ಸೊ ಇದು ಕೂಡ ಈಸಿ ಕ್ವಶನ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಪ್ರೊಸೀಜರ್. ಸೊ ನಾನು ಇದನ್ನು ಕೂಡ ಹೇಳಿದ್ದೆ, ಒಂದು ಪ್ರೊಸೀಜರ್ನ ನೆನಪು ಮಾಡ್ಕೊಳ್ಳಿ, ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಮತ್ತು ಅರ್ತ್ ರೆಸಿಸ್ಟೆನ್ಸ್ ಕೂಡ. ಸೊ ದಿಸ್ ಈಸ್ ದ ಪ್ರೊಸೀಜರ್. ಸೊ ಇದೆಲ್ಲವೂ ಕೂಡ ರಿಪೀಟೆಡ್. ಸೊ ಒಂದು 90%, ಸೊ ನಾನು ಏನು ಕೊಟ್ಟಿದ್ದೆ ಮಾಡೆಲ್ ಕ್ವಶನ್ ಪೇಪರ್ ಅದೇ ರಿಪೀಟ್ ಆಗಿದೆ. ಸೊ ದಿಸ್ ಈಸ್ ದ ಕೀ ಆನ್ಸರ್ ಆಫ್ ಅವರ್ ಎಸ್ಟರ್ಡೇ ಕ್ವಶನ್ ಪೇಪರ್. ಸೊ ನೆಕ್ಸ್ಟ್ ನಿಮಗೆ ಸೆಕೆಂಡ್ ಸೆಮ್ದು 1 by ವೀಕ್ದು ವಿಡಿಯೋ ಮಾಡಿ ಹಾಕ್ತೀನಿ. ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಸಬ್ಜೆಕ್ಟ್ ಇದೆ. ಸೊ ನೆಕ್ಸ್ಟ್ ಅದನ್ನು ಇದರಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.